ನಿಮಗೆ ನಮ್ಮನೆಯ ಚಿಕ್ಕ ಗಾರ್ಡನನ್ನು ತೋರಿಸ್ತೀನಿ. ಇದು ನಮ್ಮ ಮನೆಯ ಗಾರ್ಡನ್. ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು. ಈ ಥರ ನಾವು ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಸೈಡಲ್ಲಿ ಎಲ್ಲ ತುಳಸಿ ಗಿಡ, ಜೊತೆಗೆ ಅಡಿಕೆ, 2 ಅಡಿಕೆ ಗಿಡವನ್ನು ಹಾಕ್ಕೊಂಡಿದ್ದೀವಿ. ಒಂದು ವೀಳ್ಯದೆಲೆ ಗಿಡ ಚಿಕ್ಕದಾಗಿದೆ, ಇನ್ನು ಚಿಗುರಬೇಕು. ಜಸ್ಟ್ ನೆಟ್ಟು ಒಂದು ಮಂತ್ ಆಯ್ತಷ್ಟೇ, ಇನ್ನೊಂದು ಚಿಗುರಬೇಕಾಗಿದೆ. ಇದೆಲ್ಲ ತುಳಸಿ ಗಿಡ. ಇದು ತೆಂಗು. ಇದೂ ಅಷ್ಟೇ ಥೈಲ್ಯಾಂಡ್ ತಳಿಂಗಂತೆ. ಇದರಲ್ಲಿ ಕಾಯಿ ತೆಂಗು ಬಿಡಲ್ಲ, ಅಂದರೆ ಎಳನೀರಿಗಷ್ಟೇ ಇದು. ತೆಂಗಿನಕಾಯಿಗೆ ಇದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ನಾವು ಎಳನೀರಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಚಿಕ್ಕ ಗಿಡ 2 ಇಯರ್ಸಿಗೆ ಬರುತ್ತೆ ಅಂದಿದ್ದಾರೆ. ಈಗ 1 ಇಯರ್ ಗಿಡ ಆಗಿದೆ. ನೋಡಬೇಕು 2 ಇಯರ್ ಅನ್ನೋ ತನಕ ಕಾಯಿ ಬಿಡುತ್ತಾ ಅಂತ ವೇಟ್ ಮಾಡಿ ನೋಡಬೇಕು. ಚಿಕ್ಕ ಗಿಡ ಇದೆ, ಬಟ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ದಾಸವಾಳ ಗಿಡ. ಸೈಡಲ್ಲಿ ಎಲ್ಲ ಹೂವಿನ ಗಿಡ ಹಾಕ್ಕೊಂಡಿದ್ದೀವಿ. ಗುಲಾಬಿ ಗಿಡ ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಬಳ್ಳಿ ಥರ ಆಗೋದು ಗಿಡ. ಇವಾಗ ಕಟ್ ಮಾಡಿರೋದ್ರಿಂದ ಚಿಕ್ಕದಿದೆ. ಇದು ವೈಟ್ ಗುಲಾಬಿ. ಇದೂ ಅಷ್ಟೇ ಬಳ್ಳಿ ಥರ ಹಬ್ಬೋದು. ಕಟ್ ಮಾಡಿರೋದ್ರಿಂದ ಚಿಕ್ಕದಾಗಿ ಕಾಣ್ತಿದೆ. ಇದು ಬಿಲ್ವಪತ್ರೆ ಗಿಡ. ತುಂಬ ಮುಳ್ಳಿದೆ, ಬಟ್ ಹಾಕ್ಕೊಂಡಿದ್ದೀವಿ ಪೂಜೆಗೆಲ್ಲ ಆಗುತ್ತೆ ಅಂತ. ಎಲೆಗಳನ್ನು ಆವಾಗವಾಗ ಹುಳ ತಿಂದುಬಿಡುತ್ತೆ, ಬಟ್ ಇವಾಗ ಚೆನ್ನಾಗಿ ಚಿಗುರ್ಕೊಂಡಿದೆ. ಇದು ರೋಸ್ಮೆರಿ. ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು, ಪರ್ಫ್ಯೂಮ್ ಟೈಪೇ, ತುಂಬ ಸ್ಮೆಲ್ ಇರುತ್ತೆ. ರೋಸ್ಮೆರಿ ಆಯಿಲ್ ಮಾಡ್ಕೊಬೋದು, ವಾಟರ್ ಮಾಡಿಕೊಂಡು ಹೆಡ್ಡಿಗೆ ಸ್ಪ್ರೇ ಮಾಡ್ಕೊಬೋದು, ಅಥವಾ ಕಷಾಯ ಮಾಡಿಕೊಂಡು ಕುಡಿದ್ರೆ ಇದು ಗ್ಯಾಸ್ಟ್ರಿಕ್, ಎಸಿಡಿಟಿ, ಡೈಜೆಷನ್ ಇಶ್ಯೂ ಇದ್ದವರಿಗೆಲ್ಲ ತುಂಬ ಇದು ಹೆಲ್ಪ್ಫುಲ್ಲು. ಸೊ ಹಾಕ್ಕೊಂಡಿದ್ದೀನಿ. ಪಾಟಲ್ಲಿ ಹಾಕ್ಕೊಬೋದು, ನೆಲದಲ್ಲಿ ಹಾಕಿದ್ರೂ ಈ ಥರ ಬರುತ್ತೆ, ಪಾಟಲ್ಲಿ ಹಾಕಿದ್ರೂ ಬರುತ್ತೆ. ಬುಷ್ ಟೈಪು ಗಿಡ, ತುಂಬ ಚೆಂದ ಪರಿಮಳ. ಇದು ಪರ್ಫ್ಯೂಮ್ ಟೈಪೇ ಇರುತ್ತೆ. ಇಷ್ಟು ದೊಡ್ಡ ಬುಷ್ ಆಗಿದೆ. ಇದು ತುಳಸಿ. ಇದು ಮಾವಿನ ಗಿಡ. ಇದರಲ್ಲೂ ಅಷ್ಟೇ ಕಾಯಿ ಬಿಟ್ಟಿತ್ತು ಲಾಸ್ಟು ಸೀಸನ್ನಲ್ಲಿ. ತುಂಬ ಚೆನ್ನಾಗಿದೆ. ಇವಾಗ ಈ ಟೈಮ್ ಸೀಸನ್ನಲ್ಲೂ ಬರುತ್ತಂತ ನೋಡಬೇಕು. 1 ಇಯರ್ ಗಿಡ, ಅದು ತುಂಬ ಚೆನ್ನಾಗಿ ಚಿಗುರಿದೆ. ಇದು ದಾಸವಾಳ. ಇದು ಬೇವಿನ ಗಿಡ, ಕರಿಬೇವಿನ ಸೊಪ್ಪು. ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ಕೆಲವೊಂದು ಟೈಮು ಹುಳ ಬಿದ್ದುಬಿಡುತ್ತೆ, ಬಟ್ ಇವಾಗ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ತುಂಬ ಚೆನ್ನಾಗಿ ಚಿಗುರಬೇಕು ಅಂದರೆ ನಾವು ಬಟರ್ ಮಿಲ್ಕನ್ನು ಹಾಕಬೇಕು. ಇವಾಗ ನಾನು ಜಸ್ಟ್ ಬಟರ್ ಮಿಲ್ಕನ್ನು ಹಾಕಿದ್ದೀನಿ, ಜೊತೆಗೆ ವಾಟರ್ ಹಾಕಿ ಆಗಿಲ್ಲ, ವಾಟರನ್ನು ಹಾಕಬೇಕು. ಇವಾಗ ಈ ಥರ ಬಟರ್ ಮಿಲ್ಕ್ ಹಾಕಿದರೆ ಚೆನ್ನಾಗಿ ಎಲೆಗಳು ಚಿಗುರಿ ಪೊದೆ ಥರ ಬೆಳೆಯುತ್ತೆ. ತುಂಬ ಚಿಕ್ಕದಿತ್ತು. ಇದು ನೋಡಿ ಎಷ್ಟೊಂದು ಚಿಕ್ಕ ಗಿಡ ಅಂತ. ಇಷ್ಟೇ ಚಿಕ್ಕದಿತ್ತು ಈ ಗಿಡನೂ, ಇವಾಗ ಎಷ್ಟು ಚೆಂದ ಚಿಗುರ್ಕೊಂಡಿದೆ. ಇದು ರಾಮ ತುಳಸಿ.
ನಾರ್ಮಲ್ ತುಳಸಿನ ನೀವೆಲ್ಲರೂ ನೋಡಿರ್ತೀರ. ಇದು ಕೃಷ್ಣ ತುಳಸಿನೂ ಕಾಮನ್ ಆಗಿ ಎಲ್ಲ ಕಡೆ ಇರುತ್ತೆ, ಬಟ್ ಇದು ರಾಮ ತುಳಸಿ. ಇಷ್ಟು ದೊಡ್ಡ ಎಲೆ ಇದೆ ನೋಡಿ, ತುಳಸಿ ಗಿಡ ಅಂತಲೇ ನಂಬೋಕ್ಕಾಗಲ್ಲ. ಇದು ತುಂಬ ಶ್ರೇಷ್ಠ ಅಂತೆ, ರಾಮ ತುಳಸಿ ದೇವರಿಗೆ ತುಂಬ ಶ್ರೇಷ್ಠ. ಮತ್ತು ಎಲ್ಲ ಕಡೆ ಬೆಳೆಯಲ್ಲ, ತುಂಬ ರೇರ್ ಇದೆ ಇದು. ನಾನು ನಮ್ಮ ಊರಲ್ಲಿ ಇದೆ, ಈ ಥರ ಸೀಡ್ಸ್ ಬಂದಿರುತ್ತಲ್ಲ ಅದನ್ನು ತಂದು ಹಾಕ್ಕೊಂಡಿದ್ದೆ. ಒಂದು ಗಿಡ ಚಿಗುರ್ಕೊಂಡಿದೆ. ಇವಾಗ ನೋಡಿ ತುಂಬ ಸೀಡ್ಸ್ ಆಗಿದೆ. ಇದನ್ನು ಇನ್ನೆಲ್ಲ ಗಿಡಗಳನ್ನಾಗಿ ನಾನು ಮಾಡ್ಕೊಬೇಕು. ಪರಿಮಳ ಎಲ್ಲ ತುಳಸಿ ಗಿಡದ್ದಿರೋ ಥರನೇ ಇರುತ್ತೆ, ಬಟ್ ಇದು ರಾಮ ತುಳಸಿ, ಇದು ನಾರ್ಮಲ್ ತುಳಸಿ. ಕೃಷ್ಣ ತುಳಸಿ ನಾನು ಹಾಕ್ಕೊಂಡಿಲ್ಲ. ಇದು ಪೊಮೊಗ್ರನೇಟ್. ಇದು ಇವಾಗ ಹೂವು ಬಿಡುತ್ತಾ ನೋಡಬೇಕು. 1 ಇಯರ್ ಗಿಡ ಆಗಿದೆ, ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. 1 ಇಯರ್ಗೆಲ್ಲ ಕಾಯಿ ಬಿಡುತ್ತೆ ಅಂದಿದ್ದಾರೆ, ನೋಡಬೇಕು ಬಿಡುತ್ತೋ ಅಂತ ವೇಟ್ ಮಾಡ್ತಿದ್ದೀವಿ. ಇನ್ನೂ ಬಿಟ್ಟಿಲ್ಲ, ಗಿಡ ಮಾತ್ರ ಚೆನ್ನಾಗಿದೆ. ಇದು ತೆಂಗಿನ ಗಿಡ, ಇದೂ ಅಷ್ಟೇ ಎಳನೀರಿಗಷ್ಟೇ ಬರೋದಂತೆ. ಚಿಕ್ಕದಿದೆ, ನೋಡಬೇಕು. ಇದು ಸಪೋಟ, ಇದರಲ್ಲೂ ಅಷ್ಟೇ ಲಾಸ್ಟ್ ಸೀಸನ್ನಲ್ಲೇ ಬಂದಿತ್ತು ಕಾಯಿ. ಇವಾಗ ಮತ್ತೆ ತುಂಬ ಚಿಕ್ಕದಾಗಿ ಎಲ್ಲ ಮೊಗ್ಗುಗಳಿದೆ. ಇನ್ನು ಹೂವಾಗಿ ಕಾಯಿ ಬಿಡೋಕ್ಕೆ ಟೈಮ್ ಬೇಕು, ಬಟ್ ಇಷ್ಟೊಂದು ಚಿಕ್ಕ ಗಿಡದಲ್ಲೇ ಬಿಡುತ್ತಿದೆ. ಇದು ನಮ್ಮ ಮನೆಯ ಚಿಕ್ಕ ಗಾರ್ಡನ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.